ನಮಸ್ಕಾರ ಭಕ್ತರೇ. ಇಂದು ನಾವು ಕೇಳಲಿರುವುದು ರಾವಣ ಮತ್ತು ಶಿವನ ಆತ್ಮಲಿಂಗದ ಅದ್ಭುತ, ರೋಮಾಂಚಕ ಹಾಗೂ ಆಧ್ಯಾತ್ಮಿಕ ಮಹತ್ವ ಹೊಂದಿರುವ ಕಥೆ. ರಾವಣನ ಭಕ್ತಿ ಮತ್ತು ತಪಸ್ಸು. ಲಂಕೆಯ ಮಹಾರಾಜ ರಾವಣನು ಕೇವಲ ರಾಕ್ಷಸನಷ್ಟೇ ಅಲ್ಲ, ಅವನು ಮಹಾಪಂಡಿತ, ಶಿವನ ಪರಮಭಕ್ತ. ಅವನಿಗೆ ಶಿವನ ಮೇಲೆ ಅಪಾರವಾದ ಭಕ್ತಿಯಿತ್ತು. ಒಮ್ಮೆ ರಾವಣನು ಯೋಚಿಸಿದನು, ನನ್ನ ಲಂಕೆ ಯಾರಿಂದಲೂ ಜಯಿಸಲ್ಪಡಬಾರದು. ನನ್ನ ರಾಜ್ಯ ಸದಾಕಾಲ ಬಲಿಷ್ಠವಾಗಿರಬೇಕು. ಅದಕ್ಕಾಗಿ ನನಗೆ ಶಿವನ ಆತ್ಮಲಿಂಗ ಬೇಕು. ಆತ್ಮಲಿಂಗ ಎಂದರೆ ಶಿವನ ಸ್ವರೂಪವೇ ಆಗಿರುವ ದಿವ್ಯಲಿಂಗ. ಅದನ್ನು ಯಾವ ಸ್ಥಳದಲ್ಲಿ ಪ್ರತಿಷ್ಠೆ ಮಾಡಿದರೂ ಅಲ್ಲಿ ಶಿವನ ಸನ್ನಿಧಿ ಶಾಶ್ವತವಾಗಿರುತ್ತದೆ. ಈ ಸಂಕಲ್ಪದಿಂದ ರಾವಣನು ಹಿಮಾಲಯಕ್ಕೆ ಹೋಗಿ ಕಠಿಣ ತಪಸ್ಸು ಆರಂಭಿಸಿದನು. ವರ್ಷಗಳ ಕಾಲ ತಪಸ್ಸು ಮಾಡಿದರೂ ಶಿವನು ಪ್ರತ್ಯಕ್ಷನಾಗಲಿಲ್ಲ. ಕೊನೆಗೆ ತನ್ನ ಭಕ್ತಿಯನ್ನು ತೋರಿಸಲು ರಾವಣನು ತನ್ನ ತಲೆಯನ್ನು ಒಂದೊಂದಾಗಿ ಅರ್ಪಿಸಲು ಪ್ರಾರಂಭಿಸಿದನು. 1, 2, 3 ಹೀಗೆ 9 ತಲೆಗಳನ್ನು ಅರ್ಪಿಸಿದನು. 10ನೆಯ ತಲೆಯನ್ನು ಅರ್ಪಿಸಲು ಮುಂದಾದಾಗ ಅಲ್ಲಿಯೇ ಪ್ರಭು ಶಿವನು ಪ್ರತ್ಯಕ್ಷರಾದರು. ಶಿವನು ವರಪ್ರಸಾದ, ರಾವಣ, ನಿನ್ನ ಭಕ್ತಿ ಅಪಾರವಾಗಿದೆ, ಏನು ಬೇಕು ಹೇಳು. ರಾವಣನು ವಿನಮ್ರವಾಗಿ ಹೇಳಿದನು, ಪ್ರಭು, ನಿಮ್ಮ ಆತ್ಮಲಿಂಗವನ್ನು ನನಗೆ ದಯಪಾಲಿಸಿರಿ. ಶಿವನು ಕ್ಷಣಕಾಲ ಯೋಚಿಸಿ ಹೇಳಿದರು, ನಾನು ನಿನಗೆ ಆತ್ಮಲಿಂಗವನ್ನು ಕೊಡುತ್ತೇನೆ, ಆದರೆ ಒಂದು ಷರತ್ತಿದೆ. ಈ ಲಿಂಗವನ್ನು ನೀನು ಲಂಕೆಗೆ ತೆಗೆದುಕೊಂಡು ಹೋಗುವವರೆಗೆ ಯಾವ ಕಾರಣಕ್ಕೂ ಭೂಮಿಗೆ ಇಡಬಾರದು. ಒಮ್ಮೆ ನೆಲಕ್ಕೆ ಇಟ್ಟರೆ ಅದು ಅಲ್ಲಿ ಶಾಶ್ವತವಾಗಿ ನೆಲೆಸುತ್ತದೆ. ರಾವಣನು ಸಂತೋಷದಿಂದ ಒಪ್ಪಿಕೊಂಡನು. ಶಿವನು ಆತ್ಮಲಿಂಗವನ್ನು ಅವನಿಗೆ ನೀಡಿದರು. ದೇವತೆಗಳ ಆತಂಕ. ಈ ವಿಚಾರವನ್ನು ದೇವತೆಗಳು ತಿಳಿದು ಭಯಗೊಂಡರು. ರಾವಣನು ಆತ್ಮಲಿಂಗವನ್ನು ಲಂಕೆಯಲ್ಲಿ ಪ್ರತಿಷ್ಠೆ ಮಾಡಿದರೆ ಅವನು ಅಜೇಯನಾಗಿ ಬಿಡುತ್ತಾನೆ. ಅವರು ಶ್ರೀಮಹಾವಿಷ್ಣುವಿನ ಬಳಿ ಸಹಾಯ ಕೇಳಿದರು. ವಿಷ್ಣುವು ಯೋಚಿಸಿ ಗಣಪತಿಯನ್ನು ಕರೆಯಿಸಿದರು. ಗಣಪತಿ, ನೀನು ಬಾಲಕರ ರೂಪದಲ್ಲಿ ಹೋಗಿ ರಾವಣನನ್ನು ತಡೆಬೇಕು. ಗಣಪತಿಯು ಸಮ್ಮತಿಸಿದನು. ಸಂಜೆಯ ಸಮಯದ ಉಪಾಯ. ರಾವಣನು ಆತ್ಮಲಿಂಗವನ್ನು ಹಿಡಿದು ಲಂಕೆಯ ಕಡೆ ಸಾಗುತ್ತಿದ್ದನು. ಆ ಸಮಯದಲ್ಲಿ ವಿಷ್ಣುವು ತನ್ನ ಮಾಯೆಯಿಂದ ಸೂರ್ಯನನ್ನು ಮುಚ್ಚಿ ಸಂಜೆಯಂತೆ ತೋರಿಸಿದರು. ಸಂಜೆಯಾಗುತ್ತಿದ್ದರಿಂದ ರಾವಣನು ಸಂಧ್ಯಾವಂದನೆ ಮಾಡಬೇಕಾಯಿತು. ಆದರೆ ಲಿಂಗವನ್ನು ನೆಲಕ್ಕೆ ಇಡಲು ಆಗುವುದಿಲ್ಲ. ಅಷ್ಟರಲ್ಲಿ ಒಬ್ಬ ಬಾಲಕ ಕಂಡುಬಂದನು. ರಾವಣನು ಕೇಳಿದನು, ಓ ಬಾಲಕ, ಸ್ವಲ್ಪ ಸಮಯಕ್ಕೆ ಈ ಲಿಂಗವನ್ನು ಹಿಡಿದುಕೊಳ್ಳು. ನಾನು ಸಂಧ್ಯಾವಂದನೆ ಮಾಡಿ ಬರುತ್ತೇನೆ. ಆದರೆ ಗಮನವಿರಲಿ, ಇದನ್ನು ನೆಲಕ್ಕೆ ಇಡಬಾರದು. ಬಾಲಕನು ಹೇಳಿದನು, ನಾನು ಹೆಚ್ಚು ಹೊತ್ತು ಹಿಡಿಯಲು ಸಾಧ್ಯವಿಲ್ಲ. 3 ಬಾರಿ ಕರೆಯುತ್ತೇನೆ. ನೀನು ಬರದಿದ್ದರೆ ನೆಲಕ್ಕೆ ಇಡುತ್ತೇನೆ. ರಾವಣನು ಒಪ್ಪಿಕೊಂಡನು. ಗಣೇಶನ ಬುದ್ಧಿ. ಗಣೇಶನು ಕೆಲವೇ ಕ್ಷಣಗಳಲ್ಲಿ 3 ಬಾರಿ ಕರೆಯುವಂತೆ ನಟಿಸಿ ಹೇಳಿದನು, ರಾವಣ, ರಾವಣ, ರಾವಣ. ರಾವಣನು ಓಡಿ ಬರಲು ಮುಂಚೆ ಗಣೇಶನು ಆತ್ಮಲಿಂಗವನ್ನು ನೆಲಕ್ಕೆ ಇಟ್ಟನು. ಅದು ನೆಲಕ್ಕೆ ತಾಗುತ್ತಿದ್ದಂತೆಯೇ ಆತ್ಮಲಿಂಗವು ಅಲ್ಲಿ ಶಾಶ್ವತವಾಗಿ ನೆಲೆಯೂರಿತು. ರಾವಣನು ಕೋಪದಿಂದ ಲಿಂಗವನ್ನು ಎಳೆಯಲು ಪ್ರಯತ್ನಿಸಿದನು. ತನ್ನ ಸಂಪೂರ್ಣ ಶಕ್ತಿಯಿಂದ ಎಳೆದನು, ಆದರೆ ಲಿಂಗವು ಕದಲಲಿಲ್ಲ. ಅವನು ಕೋಪದಿಂದ ಲಿಂಗದ ಮೇಲೆ ಒತ್ತಿದನು. ಆ ಒತ್ತಿದ ಗುರುತು ಇಂದಿಗೂ ಗೋಚರಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಲ್ಲಿ ಸ್ಥಾಪಿತವಾದ ಲಿಂಗವೇ ಇಂದು ಪ್ರಸಿದ್ಧ ಗೋಕರ್ಣದ ಮಹಾಬಲೇಶ್ವರ ಜ್ಯೋತಿರ್ಲಿಂಗ ಎಂದು ನಂಬಿಕೆ. ಓಂ ನಮಃ ಶಿವಾಯ. ಕಥೆಯ ಸಾರಾಂಶ. ಈ ಕಥೆ ನಮಗೆ ಏನು ಹೇಳುತ್ತದೆ? ಭಕ್ತಿಯಿದ್ದರೂ ಅಹಂಕಾರ ಇರಬಾರದು. ದೇವರ ಇಚ್ಛೆಯೇ ಪರಮ. ಗಣೇಶನು ಬುದ್ಧಿಯ ದೇವದು, ಶಕ್ತಿಗಿಂತ ಬುದ್ಧಿಯೇ ಮಹತ್ವದಾದದು. ರಾವಣನ ಭಕ್ತಿ ಮಹತ್ವದಾದರೂ ಅವನ ಅಹಂಕಾರ ಅವನಿಗೆ ಸೋಲಾಯಿತು. ಭಕ್ತರೇ, ಈ ಅದ್ಭುತ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಶ್ರೀ ಭವಾನಿ ಡಿವೋಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಶಿವಮಹಿಮೆ ಕಥೆಯೊಂದಿಗೆ ಭೇಟಿಯಾಗೋಣ. ಓಂ ನಮಃ